ಧರ್ಮಸ್ಥಳ ಗ್ರಾಮದಲ್ಲಿ 2012ರ ಸೆಪ್ಟೆಂಬರ್ 21ರಂದು ನಡೆದಂತಹ ಡಬಲ್ ಮರ್ಡರ್ ಕೇಸ್ ಮತ್ತೆ ಮುನ್ನೆಲೆಗೆ ಬಂದಿರುವಂಥದ್ದು. ಆನೆ ಮಾವುತನ ಹತ್ಯೆ ಪ್ರಕರಣ, ಆನೆ ಮಾವುತ ಹಾಗೆ ಆತನ ಸಹೋದರಿ ಇಬ್ಬರ ಹತ್ಯೆ ಪ್ರಕರಣ ಈಗ ಮುನ್ನೆಲೆಗೆ ಬಂದಿರುವಂಥದ್ದು. ಅವರ ಮಕ್ಕಳು ಈಗ SIT ಕಚೇರಿಗೆ ಬಂದಿದ್ದಾರೆ. ಈ ಒಂದು ಕೊನೆಯ ಬಗ್ಗೆ ತನಿಖೆ ಮಾಡಬೇಕು, SIT ಅಧಿಕಾರಿಗಳು ಇದನ್ನು ಪರಿಗಣಿಸಿ, ಈ ದೂರನ್ನು ಪರಿಗಣಿಸಿ ತನಿಖೆ ಮಾಡಬೇಕು ಅಂತ ಅವರ ಮಕ್ಕಳು ಬಂದಿದ್ದಾರೆ. ಅವರನ್ನೇ ಮಾತಾಡಿಸ್ತೀನಿ. ಗಣೇಶ್, ಏನು ದೂರು ಕೊಟ್ರಿ ಇವತ್ತು? 2012ರಲ್ಲಿ ನಮ್ಮ ತಂದೆ ಆನೆ ಮಾವುತ ನಾರಾಯಣಸಪಲ್ಯ ಮತ್ತು ಅವರ ತಂಗಿ ಯಮುನಾ ಅವರನ್ನು ಎಂತ ಗೊತ್ತು, ತಂದೆಯನ್ನು ರುಬ್ಬಲ್ಲಿ ಹಾಕಿ ಕೊಂದಿದ್ದಾರೆ. ಆಮೇಲೆ ಯಮುನಾ ಸಹೋದರನವರ ನಮ್ಮ ಅತ್ತೆಯನ್ನು ರುಬ್ಬುಗಲ್ಲು ಹಾಕಿ ಕೊಂದಿದ್ದಾರೆ. ಹಾಗೆ ಅದರದ್ದು ಕಂಪ್ಲೇಂಟ್ ಇದಕ್ಕಿಂತ ಮೊದಲು ಸಹ ನಾವು SP ಕೊಟ್ಟಿದ್ದೇವೆ, ಅದು ಸಹ ಎನ್ಕ್ವೈರಿ ಆಗಲಿಲ್ಲ. ಆಮೇಲೆ ಬೆಳ್ತಂಡಿ ಸಹ ಕೊಟ್ಟಿದ್ದೇವೆ, ಅದು ಎನ್ಕ್ವೈರಿ ಇರಲಿಲ್ಲ. ಹಾಗಾಗಿ ಈಗ SIT ಆಫೀಸಲ್ಲಿ ಓಪನ್ ಆಗಿದೆ. ಅಂದರೆ ಈಗ ಈ ಸಲ SIT ಇದು ವಿಶೇಷ ತನಿಖಾ ತಂಡವನ್ನು ಮಾಡಿ ಎನ್ಕ್ವೈರಿ ಮಾಡ್ತೇವೆ ಅಂತೇಳಿ ಸರ್ಕಾರ ಹೇಳಿದೆ. ಹಾಗಾಗಿ ನಾವು ಇಲ್ಲಿ ಆಫೀಸ್ ಇರುವಾಗ ನಾವು ಕಂಪ್ಲೇಂಟ್ ಕೊಡುವ ಅಂತೇಳಿ ನಾವು SIT ಆಫೀಸಿಗೆ ಬಂದಿದ್ದೇವೆ ಬೆಳ್ತಂಡಿಗೆ. ಹಾಗೆ ಆಗಿದೆ ಕಂಪ್ಲೇಂಟ್. ಈಗ ಅವರು ಎನ್ಕ್ವೈರಿ ಮಾಡಿದ್ದಾರೆ, ನೋಡಿದ್ದಾರೆ, ಮತ್ತೆ ನಿಮಗೆ ಎನ್ಕ್ವೈರಿ ಮಾಡಿ ಹೇಳ್ತೇವೆ ಅಂತ ಹೇಳಿದ್ದಾರೆ. ಏನಾದರೂ ಹಿಂಬರ ಏನಾದರೂ ಕೊಟ್ಟಿದ್ದಾರೆ? ಖಂಡಿತ ಹಿಂಬಾರ ಕೊಟ್ಟಿದ್ದಾರೆ. ಮತ್ತು ಅದಕ್ಕೆ ಬೇರೆ ಒಂದು ಕಾಪಿ ಸಹ, ಅಂದರೆ ನಮ್ಮ ಒಂದು ಕಾಪಿ ಕೊಟ್ಟದಕ್ಕೆ ಇನ್ನೊಂದು ಕಾಪಿ ಅವರು ಕೊಟ್ಟಿದ್ದಾರೆ, ಅದಕ್ಕೆ ಸಹ ಸೈನ್ ಮಾಡಿ ಕೊಟ್ಟಿದ್ದಾರೆ. ಮತ್ತು ಹಿಂಬಾರ ಸಹ ಕೊಟ್ಟಿದ್ದಾರೆ. ಮತ್ತೆ ನಿಮಗೆ ಹೇಳ್ತೇವೆ, ಬೇಕಾದರೆ ಏನಾದರೂ ವಿಷಯ ಇದ್ದರೆ ಹೇಳ್ತೇವೆ ಅಂತ ಹೇಳಿದ್ದಾರೆ. ಈಗ ಈ ಒಂದು ಘಟನೆಗೆ ಸಂಬಂಧಿಸಿದಂತೆ ಈಗಾಗಲೇ ಎಂಕ್ವೈರಿ ಆಗಿದೆ. ಇಳುವಾಳ ಅಂದರೆ ಮೈಸೂರು ಭಾಗದಲ್ಲಿ ಇಳುವಾಳ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಹಕ್ಕಿಪಿಕ್ಕಿ ಜನಾಂಗದವರನ್ನು ಈ ಒಂದು ಕೊಲೆ ಪ್ರಕರಣದಲ್ಲಿ ಬಂಧಿಸಿದ್ದಾರೆ. ಅದು ನೀವು ಯಾರನ್ನು ಬಂಧಿಸಿದ್ದಾರೆ ಈ ಕೊಲೆಗೆ ಸಂಬಂಧ ಇಲ್ಲ ಅಂತ ಹೇಳಿ? ಖಂಡಿತ ಸರ್, ಖಂಡಿತ. ಯಾಕೆಂತ ಅದಕ್ಕೂ ಇದಕ್ಕೂ ಸಂಬಂಧ, ನನಗೆ ವಿಷಯನೇ ಗೊತ್ತಿಲ್ಲ. ಅದು ನಾನು ಹೇಳೋದನ್ನು ಕೇಳಿಸಿದ್ದು, ಎಂತ ಗೊತ್ತಿಲ್ಲ, ಅಕ್ಕಿ ಬಿಕ್ಕಿಗಳು ಅಂತ ಹೇಳಿದ್ದನ್ನು ಕೇಳಿಸಿದ್ದು. ಹಾಗಾಗಿ ಅದು ಅವರು 100% ಅವ್ರು ಮಾಡಿದಲ್ಲ ಅಂತ ಹೇಳ್ತೇನೆ. 100ಕ್ಕೆ 101 ಹೇಳ್ತೇನೆ ಅವ್ರು ಮಾಡಿದಲ್ಲ ಅಂತೇಳಿ. ಆ ಜನನೇ ಬೇರೆ ಮಾಡಿದಂತೇಳಿ ಹೇಳ್ತೇನೆ. ಈಗ ನಿಮ್ಮ ತಂದೆ ಮತ್ತು ಅವರ ಸಹೋದರಿಯ ಹತ್ಯೆ ಆಯಿತು. ಅದ ನಂತರ ತನಿಖೆಗೆ ನಿಮ್ಮನ್ನೆಲ್ಲ ಕರೆದಿಲ್ವಾ? ಏನಾಯಿತು ಅಂತ ಕೇಳಿಲ್ಲ. ಏನು ಸರ್, ತನಿಖೆಗೆ ಯಾವುದೇ ಎನ್ಕ್ವೈರಿ ಇಲ್ಲ, ಯಾವ ಕಂಪ್ಲೇಂಟ್ ಹೊಟ್ಟದಕ್ಕೆ ಯಾವುದೇ ವಿಷಯ ಇಲ್ಲ, ಗೊತ್ತಾಯ್ತಾ? ಹಾಗೆ ಮತ್ತೀಗ ಆ ಒಂದು ಪ್ರಕರಣದಲ್ಲಿ ಈಗ ತನಿಖೆ ಆಗ್ತಾ ಇದೆ. ಈಗ ನಿಮ್ಮ ತಾಯಿಯವರು ಕಂಪ್ಲೇಂಟ್ ಕೊಟ್ಟಿದ್ರು. ಹೌದು ಸರ್, ಹೌದು. 2012ರಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದರು, ಅದಕ್ಕೆ ಸಹ ಎನ್ಕ್ವೈರಿ ಇಲ್ಲ. ಆಮೇಲೆ ಪುನಃ ನಾವು SP ಆಫೀಸಿಗೆ ಕೊಟ್ಟಿದ್ದೇವೆ. ಆಮೇಲೆ ಪುನಃ 1-2 ವರ್ಷ ಮೊದಲು, ಅದಕ್ಕೆ ಸಹ ಎನ್ಕ್ವೈರಿ ಇಲ್ಲ, ಏನು ವಿಷಯ ಏನಿಲ್ಲ. ಅದಕ್ಕೆ ದುಡ್ಡು ಕೊಡೋದು ಮಾತ್ರ, ಗೊತ್ತಾಯ್ತು. ಇದು ಕೊಟ್ಟಿದ್ದಾರೆ ಅಷ್ಟೇ, ನಮಗೆ ಸೀಲ್ ಹಾಕಿ ಕೊಟ್ಟಿದ್ದಾರೆ ಅಷ್ಟೇ, ಕೊಟ್ಟದಕ್ಕೆ ಒಂದು ಕಾಪಿ ಅಷ್ಟೇ. ಬಿಟ್ಟರೆ ಏನು ಎನ್ಕ್ವೈರಿ ಇಲ್ಲ, ಮಾತಿಲ್ಲ, ಏನಿಲ್ಲ. ಈಗ ಇದಕ್ಕೆ ನಾವು ಕೊಟ್ಟೋದು ಇಲ್ಲಿಗ ಪುನಃ ಎನ್ಕ್ವೈರಿ ಆಗ್ಬೋದು ಅಂತೇಳಿ ಅವಕಾಶ ಉಂಟು, ಅದನ್ನು ಉಪಯೋಗ ಮಾಡಿಕೊಳ್ಳುವ ಅಂತೇಳಿ ನಾವು ಇಲ್ಲಿಗೆ ಕಂಪ್ಲೇಂಟ್ ಕೊಟ್ಟಿದ್ದೇವೆ. ಈಗ ಅದು ಕೊಲೆ ಪ್ರಕರಣ ಆದ ಕಾರಣ ಅವಾಗ ಅದನ್ನು ಆ ಒಂದು ಬಾಡಿಯನ್ನು ತಂದೆಯವ್ರದ್ದು ಮತ್ತು ಅವರ ಸಹೋದರಿಯವ್ರದ್ದು ಅದನ್ನು ಹೊತ್ತಿಸಿದ್ದ ಅಥವಾ ದಫನ್ ಮಾಡಿದ್ದ? ಒತ್ತಿಸಿದ್ದು ಅವತ್ತೇ ಒತ್ತಿಸಿದ್ದೇವೆ ನಾವು. ಅಂದರೆ 2-3 ಗಂಟೆ ಆಗಿದೆ ಬೆಳಿಗ್ಗೆ. ಪೋಸ್ಟ್ ಮಾರ್ಟಮ್ ಎಲ್ಲ ಆಗಿ ಇಲ್ಲಿ ಬೆಳ್ತಂಗಡಿ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿದ್ದು. ಅದಕ್ಕೆ ಸಹ ತುಂಬ ಹೊತ್ತು ಕಾಯಿಸಿದ್ದಾರೆ. ಇವತ್ತು ಆಗೋದಿಲ್ಲ, ನಾಳೆ ಮಾಡಿ ಕೊಡ್ತೇವೆ ಅಂತೇಳಿ ಎಲ್ಲ ಹೇಳಿದ್ದಾರೆ. ಅದಕ್ಕೆ ನಾವು ಆಂಬ್ಯುಲೆನ್ಸ್ ಎಲ್ಲ ಮಾಡಿಸಿ ಮತ್ತೆ ನಾವು ಅದನ್ನು ಪೋಸ್ಟ್ ಮಾರ್ಟಮ್ ಮಾಡಿಸಿ ಇಲ್ಲಿ ಧರ್ಮಸ್ಥಳಕ್ಕೆ ಕೊಂಡು ಹೋಗುವಾಗ 2.5 ಗಂಟೆ ಆಗಿದೆ. ಆಮೇಲೆ ಈ ಒಂದು ಕೊಲೆ ಆಗಿತ್ತಲ್ಲ, ನೀವು ಯಾಕೆ ಆ ಕೊಲೆ ನಡೆದಿದೆ ಅಂತ ನೀವು ಹೇಳ್ತಾ ಇದ್ದೀರಿ? ಯಾಕೆಂತೇಳಿ ಅಲ್ಲಿ ಜಾಗಕ್ಕೆ ಅನುಮಾನ ಏಕೆ ಅಂತ ಹೇಳಿದರೆ, ಈಗ ನನ್ನ ತಂದೆಗೆ ಅಲ್ಲಿ ನೀವು ಮನೆ ಬಿಟ್ಟು ಹೋಗಬೇಕು, ಮತ್ತು ನಮಗೆ ಅಲ್ಲಿ ಬಿಲ್ಡಿಂಗ್ ಕಟ್ಟಲಿಕ್ಕೆ ಉಂಟು, ಹಾಗೆ ಹೇಗೆ ಅಂತೇಳಿ ಅವ್ರಿಗೆ ಹಿಂಸೆ ಕೊಡ್ತಾಯಿದ್ರು. ಯಾರಿಗೆ? ತಂದೆಗೆ. ಮತ್ತು ಅಲ್ಲಿ ಹೊಡಿತಾ ಇದ್ರು ಅವರ ಕೆಲಸವರೆಲ್ಲ ಸೇರಿ, ಮನೆ ಬಿಡಬೇಕು ಅಂತೇಳಿ. ಮತ್ತು ಅಲ್ಲಿ ಮನೆಗೆಲ್ಲ ಈ ಗಲೀಜನ್ನು ಬಿಡುವಂಥದ್ದು, ಮನೆಯದ್ದು ಟಾಯ್ಲೆಟದ್ದು ನೀರು, ಬಾತ್ರೂಮ್ ನೀರೆಲ್ಲ ಬಿಡುವಂಥದ್ದು, ಅದನ್ನೆಲ್ಲ ಮಾಡ್ತಾಯಿದ್ರು. ಇಷ್ಟಿಷ್ಟು ಕಾಳು ನಮಗೆ ತಾರ್ತಿತ್ತು ಕೆಳಗೆ, ಅದನ್ನೆಲ್ಲ ಮಾಡ್ತಾಯಿದ್ರು ಆಗಾಗ. ಮತ್ತು ಬಾವಿಯನ್ನೆಲ್ಲ ಬಂದ್ ಮಾಡಿದ್ದಾರೆ ನೀರು ಕುಡಿಯೋದಾಗೆ. ಹಾಗೆಲ್ಲ ಮಾಡಿ ಇದು ಮಾಡಿಬಿಟ್ಟಿದ್ದಾರೆ ಟೋಟಲ್ ಆಗಿ. ಇನ್ನು ಕೊಲೆ ಮಾಡಿದ್ದಾರೆ, ಮತ್ತು ಇದನ್ನು ಸಹ ಮಾಡಿದ್ದಾರೆ, ತೊಂದರೆ ಕೊಟ್ಟಿದ್ದಾರೆ. ನೀವು SIT ಇದರಲ್ಲಿ ನಿಮ್ಮ ತಂದೆ ಅವರ ಸಹೋದರಿಯ ಕೊಲೆಗೆ ನ್ಯಾಯ ಸಿಗುತ್ತೆ ಅಂತ ಹೇಳಿ? ಖಂಡಿತ ಸರ್. ಯಾಕಂದ್ರೆ ಈಗ SITಗೆ ನಾವು ತುಂಬ ವಿಶ್ವಾಸ ಬಂದಿದೆ. ಈಗ ಆಲ್ರೆಡಿ ತುಂಬ ಅವರ ಒಂದು ಕೆಲಸವನ್ನು ನೋಡುವಾಗ, ಅಂದರೆ ವರ್ಕನ್ನು ನೋಡುವಾಗ ನಮಗೆ ತುಂಬ ವಿಶ್ವಾಸ ಬಂದಿದೆ. ಹಾಗಾಗಿ ನಾವೀಗ SITಗೆ ಕಂಪ್ಲೇಂಟ್ ಕೊಟ್ಟು ನೋಡುವ ಅಂತೇಳಿ ಕಂಪ್ಲೇಂಟ್ ಕೊಟ್ಟಿದ್ದೇವೆ. ಎನ್ಕ್ವೈರಿ ಮಾಡಿ ಹೇಳ್ತೇವೆ ನಿಮಗೆ ಅಂತ ಹೇಳಿದ್ದಾರೆ. ಧನ್ಯವಾದ. ಕ್ಯಾಮರಾಮ್ಯಾನ್ ಮಹೇಶ್ ಅವರೊಂದಿಗೆ ಕಿರಣ್ ನ್ಯೂಸ್ ಫಸ್ಟ್, ಮಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.